ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಭರಮ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಏನೋ ನಮ್ಮ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಟ ಗ್ರಾಮದಲ್ಲಿರುವಂಥ ಶ್ರೀ ಪವಾಡ ಬಸವೇಶ್ವರವರ ಬೆಳ್ಳಿ ಮೂರ್ತಿಯ ಬಗ್ಗೆ ಏನೇನು ಬೆಳವಣಿಗೆ ಆಯಿತು ಅನ್ನೋದನ್ನು ನಿನ್ನೆ ಏನೇನು ಬೆಳವಣಿಗೆ ಆಯಿತು ಅನ್ನೋದನ್ನು ಎಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಯಾಕೆ ನಾವು ಈ ರೀತಿ ಹೇಳ್ತೀನಿ ಅಂತಂದ್ರೆ ನಮ್ಮಂಥ ಉತ್ತರ ಕರ್ನಾಟಕದಾಗ ಹಲವಾರು ಕ್ರಿಯೇಟರ್ಸ್ಗಳು ಅದಾರ, ಆದ್ರೆ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಯಾರು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆ ಸಬ್ಸ್ಕ್ರೈಬಿಂದ ನಮಗೂ ಪ್ರೋತ್ಸಾಹ ಸಿಗ್ತೈತಿ, ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕೆ ನಮಗೂ ವಿಚಾರವನ್ನು ತಿಳಿಸೋಕೆ ಸ್ವಲ್ಪ ಹೆಲ್ಪ್ ಆಗ್ತೈತಿ, ಹುರುಪು ಬರ್ತೈತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ಏನೇ ಇದ್ರೂ ಅದ್ರ ಪರವಾಗಿ ನಾನು ಧ್ವನಿ ಎತ್ತೀನಿ, ಆಮೇಲೆ ವಿಚಾರವನ್ನು ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆ. ಅದಕ್ಕೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಇನ್ನು ಈ ಒಂದು ವಿಚಾರಕ್ಕೆ ಬರೋದಾದ್ರೆ, ಏನು ಈ ಹಿಂದೆ ಜುಲೈ 6ರಂದು ನಮ್ಮ ಪವಾಡ ಬಸವೇಶ್ವರವರ ಬೆಳ್ಳಿ ಮೂರ್ತಿ ಕಳವಾಗಿತ್ತು. ಆ ಒಂದು ಬೆಳ್ಳಿ ಮೂರ್ತಿ ಕಳವಾದ ಮೇಲೆ ಏನು ಅಂದ್ರೆ ಸೋಮವಾರ ಅದು ಕಳವಾಗಿತ್ತು. ಅದಾದಮೇಲೆ ಎಲ್ಲರಿಗೂ ಪೂಜಾರಿ ಆ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಬೆಳ್ಳಿ ಮೂರ್ತಿ ಇಲ್ಲ ಅನ್ನೋದೆಲ್ಲ ಗೊತ್ತಾದಾಗ ಊರಿನ ಜನ ಕೇಳ್ತಾರೆ. ಆಗ ಊರಿನ ಜನ ಎಲ್ಲರೂ ಕೂಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾರೆ. ಅದಾದಮೇಲೆ ಏನು ಶ್ವಾನವನ್ನು ಕರ್ಕೊಂಬಂದು ಅದರ ನಾಯಿಯನ್ನು ಕರ್ಕೊಂಬಂದು ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ, ಅಲ್ಲೆಲ್ಲ ವಿಚಾರ ನೋಡ್ತಾರೆ. ಯಾವುದೇ ರೀತಿಯಂಥ ಕ್ಲೂಸ್ಗಳು ಏನು ಇದ್ದಿದ್ದಿಲ್ಲ, ಅಂದರೆ ಯಾವುದೇ ರೀತಿಯಂಥ ಸುಳಿವುಗಳು ಇದ್ದಿದ್ದಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾವುದೇ CC ಕ್ಯಾಮ್ರಾ ಇದ್ದರೂ CC ಕ್ಯಾಮ್ರಾ ಕೂಡ ಬಂದಾಗಿತ್ತು. ಅದಾದಮೇಲೆ ಅಲ್ಲಿ ಯಾವುದೇ ರೀತಿಯಂಥ ಏನೋ ಒಂದು ಸಣ್ಣ ಸುಳಿವು ಕೂಡ ಇದ್ದಿದ್ದಿಲ್ಲ. ಅಂಥ ಒಂದು ಸುಳಿವು ಇಲ್ಲದೇ ಇದ್ರೂ ಕೂಡ ಅಂಥ ಒಂದು ಕಳ್ಳರನ್ನ ಹಿಡಿದಾರಪ್ಪ ಅಂದ್ರೆ ನಿಜಕ್ಕೂ ಆ ಪೊಲೀಸ್ ಅವರಿಗೆ ನಾನು ಹ್ಯಾಟ್ಸಪ್ ಹೇಳ್ಬೇಕಾಗ್ತೈತಿ. ಎಲ್ಲ ಅವರ ಒಂದು ಏನು ಪವಾಡ ಬಸವೇಶ್ವರವರ ಒಂದು ದೇವರ ಭಕ್ತರ ಒಂದು ಪರವಾಗಿ ನಿಮ್ಮಾಗ ನಾ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ಏನೋ ಆ ಒಂದು ನಮ್ಮ ಪವಾಡ ಬಸವೇಶ್ವರವರ ಮೂರ್ತಿಯನ್ನು ಕಳ್ತನ ಮಾಡಿರುವಂಥ ಕಳ್ಳರನ್ನ ಹಿಡಿದಿರಿ. ಅದಕ್ಕೋಸ್ಕರ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಾಗಿಲ್ಲ. ಅಷ್ಟು ಒಂದು ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ವಿಚಾರವನ್ನು ಹೇಳೋದಾದ್ರೆ ನಿನ್ನೆ ಏನೇನಾಯಿತು ಅಂತಂದ್ರೆ, ಏನೋ ಅವ್ರನ್ನ ಹಿಡಿದಿದ್ರಲ್ಲ, ಅವ್ರು ಎಲ್ಲಿಯವ್ರು ಏನು ಅಂತಂದ್ರೆ ಎಲ್ಲ ನಿಮ್ಗೆ ಗೊತ್ತಾಗೈತೆ ಅಂತ ಹೇಳಿನಿ, ಈಗ ಗೊತ್ತೈತೆ ಅಂತ ತಿಳ್ಕೊಂಡಿನಿ. ಯಾಕಂದರೆ ಹಿಂದೆ ನಾವು ಒಂದು ವಿಡಿಯೋ ಹಾಕಿನಿ, ಅದ್ರಾಗ ಎಲ್ಲವನ್ನು ಸಂಪೂರ್ಣ ವಿವರಣೆ ಕೊಟ್ಟು ಹೇಳಿನಿ. ಅದು ಏನೇನಾಯಿತು, ಯಾವಾಗ ಆಯಿತು, ಎಲ್ಲಿ ಆಯಿತು, ಯಾವ್ರವರು, ಎಲ್ಲಿಯವರು, ಇವಾಗ ಎಲ್ಲದಾರ ಅಂತೆಲ್ಲವನ್ನು ಹೇಳಿನಿ. ನೀವು ನೋಡಿಲ್ಲ ಅಂತಂದ್ರೆ ಎಂಡಲ್ಲಿ ಹಾಕಿರ್ತೀನಿ, ಈ ಒಂದು ವಿಡಿಯೋದಲ್ಲಿ ಎಂಡಲ್ಲಿ ಅಲ್ಲಿ ಹೋಗಿ ನೋಡ್ರಿ ಅಂತ ಹೇಳ್ತೀನಿ. ಆಮೇಲೆ ಅವರು ಗುಜರಾತ್ ಮೂಲದವರು ಅಂತ ಆಲ್ರೆಡಿ ನಾನು ಎಲ್ಲ ಅದರಲ್ಲಿ ಬಿಚ್ಚಿ ಹೇಳಿನಿ. ಅದಾದಮೇಲೆ ನಿನ್ನೆ ಆ ಒಂದು ಮುದ್ದೇಬಿಹಾಳಕ್ಕೆ ಏನು ದೇವಸ್ಥಾನಕ್ಕೆ ಆ ಒಂದು ಕಳ್ಳರನ್ನ ಕರ್ಕೊಂಬಂದಿರ್ತಾರೆ. ಏನಕ್ಕಪ್ಪ ಅಂದ್ರೆ ಆ ಒಂದು ಕಳ್ಳತನ ಯಾವ ರೀತಿ ಮಾಡ್ಯಾರ ಅನ್ನೋದು ಸ್ಥಳ ಮಹಜರು ಅಂತೀವಲ್ಲ, ಆ ಒಂದು ಸ್ಥಳ ಮಹಜರು ಮಾಡೋದಕ್ಕೋಸ್ಕರ ನಿನ್ನೆ ಆ ಒಂದು ಬಸವೇಶ್ವರವರ ಮೂರ್ತಿನ ಕಳ್ತನ ಮಾಡಿರುವಂಥ ಕಳ್ಳರನ್ನ ಅಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದು ಯಾವ್ಯಾವ ರೀತಿ ಕಳ್ತನ ಮಾಡಿರಿ ಏನು ಅನ್ನೋದನ್ನು ಎಲ್ಲವನ್ನು ಸ್ಥಳ ಮಹಜರು ಮಾಡಿ ಎಲ್ಲವನ್ನು ವಿಚಾರವನ್ನು ತಿಳ್ಕೊಂಡ್ರ. ಆ ಒಂದು ಸಂದರ್ಭದಾಗ ಅಲ್ಲಿ ಇರ್ತಕ್ಕಂಥ ಭಕ್ತರ ಒಂದು ಜನಸಾಗರ ನೋಡುವಂತಿಲ್ಲ, ಅಷ್ಟು ಒಂದು ಜನಸಾಗರ. ನಾನು ಈ ಒಂದು ಆ ಒಂದು ವಿಡಿಯೋನ ಮಧ್ಯದಲ್ಲಿ ಹಾಕ್ತೀನಿ, ನೋಡ್ತಾ ಹೋಗ್ರಿ. ಹಂಗೆ ಅಷ್ಟು ಒಂದು ಜನಸಾಗರ ತುಂಬಿತ್ತು. ಅದು ಅಲ್ಲದೆ ಮತ್ತೇನಾರ ಏನು ದೇವರು ಭಕ್ತರೆಲ್ಲರೂ ಕೂಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋ ಅಂತ ತಿಳ್ಕೊಂಡು ಭಾಳಷ್ಟು ಜನರು ಪೊಲೀಸರು ಕೂಡ ಬಂದಿದ್ದರು. ಅಷ್ಟೆಲ್ಲ ಒಂದು ಪೊಲೀಸರು ಕರ್ಕೊಂಡ್ಬಂದು ಒಂದು ಸ್ಥಳ ಮಹಜರು ಮಾಡಿ ವಾಪಸ್ ಅವ್ರನ್ನ ಕರ್ಕೊಂಡು ಹೋಗಿರುವಂಥದ್ದು ಒಂದು ವಿಡಿಯೋ ಐತಿ, ಹಾಗೆ ನೋಡ್ಕೊಂಬರ್ರಿ ಫಸ್ಟ್.
ಇಷ್ಟು ಅಂದರೆ ಅದು ಏನು ಸಂಪೂರ್ಣವಾಗಿ ನನಗೆ ಅಷ್ಟೇ ಕ್ಲಾರಿಟಿ ಸಿಗಲಿಲ್ಲ. ಬಟ್ ಅಲ್ಲಿ ಒಬ್ಬೊಬ್ರು ಕಳಿಸಿದ್ರು, ಅದಕ್ಕೋಸ್ಕರ ಅದನ್ನು ನಿಮ್ಗೆ ವಿಚಾರವನ್ನು ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಭಾಳಷ್ಟು ಜನರು ಕೇಳಕತ್ತಿದ್ರಿ. ಈ ಹಿಂದೆ ನಾನು ಮುಂಚಿತವಾಗಿ ಫಸ್ಟ್ ವಿಡಿಯೋ ಮಾಡಿದಾಗ ಅದು ಬಹಳಷ್ಟು ಜನರಿಗೆ ರೀಚ್ ಆಗಿತ್ತು. ಅದಾದಮೇಲೆ ಆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಜನರು ಹುಡುಗರು ನಮಗೆಲ್ಲ ಫ್ರೆಂಡ್ಸು ಆಮೇಲೆ ಒಂದಷ್ಟು ಜನರು ಕೇಳಿದರು, ಏನು ಬೆಳ್ಳಿ ಆ ಒಂದು ಮೂರ್ತಿ ಎಲ್ಲೈತಿ ಇನ್ನೂ ತಂದಿಲ್ಲ ಅನ್ನುವಂಥ ವಿಚಾರನ ಭಾಳಷ್ಟು ಜನರು ಕೇಳಿದ್ರಿ. ಯಾಕಂದ್ರೆ ಆ ಒಂದು ಬೆಳ್ಳಿ ಮೂರ್ತಿನ ಸಡನ್ಲಿ ತರೋಕ್ಕಾಗಲ್ಲ. ಬೆಳ್ಳಿ ಮೂರ್ತಿ ಸಿಕ್ಕಿದ್ದು ಆಲ್ರೆಡಿ ಗೊತ್ತಾಗೈತಿ, ಆಮೇಲೆ ತೊಗೊಂಡು ಬಂದಾರ. ಅದು ಕೂಡ ಇವಾಗ ಎಲ್ಲ ಸಂಪೂರ್ಣವಾಗಿ ಬೆಳ್ಳಿ ರಿಕವರಿ ಆಗೈತಿ. ಆಮೇಲೆ ಆ ಒಂದು ಬೆಳ್ಳಿ ಮೂರ್ತಿನ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟಾರ. ಯಾಕಪ್ಪ ಅಂತಂದ್ರೆ ಒಂದು ಕಾನೂನು ಕ್ರಮಗಳಂತ ಇದ್ದೇ ಇರ್ತಾವೆ. ಆ ಒಂದು ಕಾನೂನು ಕ್ರಮವನ್ನು ಸಂಪೂರ್ಣವಾಗಿ ಅದನ್ನ ತೊಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಕೋರ್ಟಲ್ಲಿ ಏನು ಬರ್ತೈತಿ ಅದರ ಒಂದು ಇದ್ರ ಮೂಲಕ ಹೊರ ತರಬೇಕಾಗ್ತೈತಿ. ಯಾಕಂದ್ರೆ ತಡ ಸಿಕ್ಕೈತಂತ ತಕ್ಷಣ ತೊಗೊಂಬಂದು ಇಡೋಕ್ಕಾಗಂಗಿಲ್ಲ. ಕಾನೂನು ಒಂದಷ್ಟು ನಿಯಮಗಳಿರ್ತಾವೆ, ಆ ನಿಯಮಗಳನ್ನೆಲ್ಲವನ್ನು ಪಾಲನೆ ಮಾಡಿಕೊಂಡು ವಾಪಸ್ ಆ ಒಂದು ಬೆಳ್ಳಿಯ ಮೂರ್ತಿನ ತೊಗೊಂಡು ಬರ್ತಾರೆ ಅನ್ನೋ ಒಂದು ವಿಚಾರನ ನಿಮ್ಗೆ ತಿಳಿಸ್ಬೇಕಾಗ್ತೈತಿ. ಯಾಕಂದ್ರೆ ಭಾಳಷ್ಟು ಜನರು ಕೇಳಿದ್ರಿ ಮೂರ್ತಿ ಎಲ್ಲೈತಿ ಅಂತೇಳಿ. ಅದು ಇವಾಗ ಪೊಲೀಸ್ ಸ್ಟೇಷನ್ ಒಳಗಡೆ ಐತಿ. ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ವಾಪಸ್ ನಮ್ಮ ಒಂದು ಪವಾಡ ಬಸವೇಶ್ವರವರ ಒಂದು ದೇವಸ್ಥಾನಕ್ಕೆ ಆ ಒಂದು ಬೆಳ್ಳಿಯ ಮೂರ್ತಿ ವಾಪಸ್ ಬರ್ತೈತಿ ಅನ್ನುವಂಥದ್ದು ವಿಚಾರನ ನಾನು ನಿಮ್ಗೆ ಹೇಳ್ತೀನಿ. ಇನ್ನೂ ಅದರ ಒಂದು ವಿಚಾರಗಳು ಏನೇನು ಅಂತ ಅನ್ನೋದನ್ನು ಅಪ್ಡೇಟ್ಗಳು ಯಾವುದೇ ರೀತಿ ಅಂತ ಬಂದಿಲ್ಲ. ಅಲ್ಲಿ ಮುಂದೆ ಏನೇನು ಆಗ್ತೈತಿ ಅಂತ ಅನ್ನೋದನ್ನು ಎಲ್ಲವನ್ನೂ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ನೀವು ಈಗಲೂ ಹೇಳಕತ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ಪೌಡ್ ಮುತ್ತಂದು ಎಲ್ಲ ಬೆಳ್ಳಿ ರಿಕವರಿ ಆಗೈತಿ. ಭಾಳ ಅದನ್ನು ಪೊಲೀಸ್ ಸ್ಟೇಷನ್ ಎಲ್ಲ ರಿಕವರಿ ಮಾಡ್ಕೊಂಡು ಬಂದಾರ. ಅದನ್ನು ಕಾನೂನು ಪರವಾಗಿ ಏನೇನು ಪ್ರೊಸೀಜರ್ ಮಾಡ್ಬೇಕು ಎಲ್ಲ ಮಾಡಕತ್ತಾರ. ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಂದ ಆ ಕೋರ್ಟಿಂದ ನಾವು ಎಂದು ನಮಗೆ ರಿಕವರಿ ಬಿಡುಗಡೆ ಮಾಡಿಕೊಡ್ತಾರೆ. ತೊಗೊಂಡು ಆದಷ್ಟು ಬೇಗ ನಮ್ಮ ಪೌಡ್ ಮುತ್ತಿನ ಬೆಳ್ಳಿ ನಮ್ಮ ಊರು ಸೇರಲಿ ಅಂತ ಆ ಪೌಡ್ ಮುತ್ತಿನಲ್ಲಿ ನಾನು ಬೇಡ್ಕೊತೀನಿ.